ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ, ಮೂಲತಃ ರಾಮನಗರದನು. ಇವತ್ತು ನಮ್ಮ ರಾಮನಗರದ ಜನತೆ ಹಾಗೂ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಷ್ಟೇ ಯಾಕೆ ಕರ್ನಾಟಕ ದೇಶಾದ್ಯಂತ ಒಂದು ಸಂತೋಷ ಪಡುವಂಥ ವಿಚಾರ. ಅದಕ್ಕೆ ಒಂದೇ ಒಂದು ಹೆಸರು ಏನಪ್ಪ ಅಂತ ಹೇಳಿದ್ರೆ DK ಶಿವಕುಮಾರ್. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ದೇವರು ವರವನ್ನು ಕೊಡಲ್ಲ, ಶಾಪವನ್ನು ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅದನ್ನು ನಾವು ಒಳ್ಳೆಯತನದಲ್ಲಿ ಉಪಯೋಗಿಸ್ಕೊಂಡು ಏನು ಮಾಡಿದ್ದೀವಿ ಜನಗಳಿಗೆ, ಹಾಗೂ ನಾವೇನು ಒಂದು ಒಳ್ಳೇದು ಮಾಡಿದ್ದೀವಿ ಅನ್ನೋದನ್ನು ಹೇಳ್ತಾರೆ. ನಮ್ಮ DK ಶಿವಕುಮಾರ್ ಅವ್ರ ಬಗ್ಗೆ ಒಂದಷ್ಟು ವಿಚಾರನ ಮಾತಾಡೋಣ ಬನ್ನಿ. DK ಶಿವಕುಮಾರ್ ಅಂತ ಹೇಳಿದ್ರೆ ಅವರ ಪೂರ್ಣ ಹೆಸರು ಬಂದು ದೊಡ್ಡಹಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್. ಅವ್ರನ್ನ ಕರ್ನಾಟಕದ ಟ್ರಬಲ್ ಶೂಟರ್ DKC ಅಂತಲೇ ಕರೀತಾರೆ. ಹಾಗೂ ಡೈನಾಮಿಕ್ ರಾಜಕಾರಣಿ ಅಂತಲೂ ಅವರು ಪ್ರಸಿದ್ಧಿ ಪಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಲ್ಲಿ ಅವರು ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಈ ದಿನಗಳಲ್ಲಿ ಅವರು ಮುಂಚೂಣಿ ಸ್ಥಾನದಲ್ಲೇ ಇದ್ದಾರೆ. ಕರ್ನಾಟಕಕ್ಕೆ ಅವರು ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ನೆಕ್ಸ್ಟ್ ನಾಳೆ ಕೇವಲ ಒಂದು 2 ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಹೊಸ CM ಆಗಿ ಬರ್ತಾ ಇದ್ದಾರೆ. ಅದುವೇ DK ಶಿವಕುಮಾರ್. ಎಷ್ಟೊಂದು ಖುಷಿಯಾದ ವಿಚಾರ ಅಲ್ವಾ? ಅದನ್ನು ಕೇಳೋಕ್ಕೆ ಒಂಥರ ರೋಮಾಂಚನ. ನಮಗೆ ಈ ಥರ ಅನಿಸಿದ್ರೆ ಎಷ್ಟೊಂದು ಕಾರ್ಯಕರ್ತರಿದ್ದಾರೆ, ಎಷ್ಟೊಂದು ಫ್ಯಾನ್ಸ್ ಇದ್ದಾರೆ, ಮತ್ತು ಅವರ ಕುಟುಂಬದವ್ರಿಗೆ ಎಷ್ಟೊಂದು ಸಂತೋಷ ಆಗ್ತಿರ್ಬೋದು ಅಲ್ವಾ? ಇವತ್ತು ಕೆಲವರು ನಾನು ನೋಡಿದಾಗೆ DK ಸಾಹೇಬರು ಬಂದು ಮಿನಿಸ್ಟರ್ ಆಗಬೇಕು, ಅಂದರೆ ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ಆರ್ಕೆಗಳನ್ನ ಕಟ್ಕೊಂಡಿದ್ದಾರೆ. ಸೊ ಅದರಲ್ಲಿ ಮೊದಲವರಾಗಿ ನಮ್ಮ ರಾಮನಗರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಸಾಹೇಬರು ಅವರು ಎಷ್ಟೊಂದು ಒಂದು ಪ್ರೀತಿ ಇಟ್ಕೊಂಡಿದ್ರು, ಒಂದು ವಿಶ್ವಾಸ ಇಟ್ಕೊಂಡಿದ್ರು, ಒಂದು ನಂಬಿಕೆ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಂತೆ DK ಸಾಹೇಬರು, ಅಪ್ಪ ನೀನು ಮೊದಲು ಬಾಯಿಗೆ ದಬ್ಬಳ ಹಾಕೊಂಡು ಹೊಲ್ಕೊಳಪ್ಪ ನೀನು ಅಂತ ಹೇಳಿದ್ರಂತೆ. ಅಷ್ಟೊಂದು ಇವ್ರಿಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಇವ್ರು ಎಷ್ಟು ಮಾತಾಡಿದ್ದಾರೆ ಅನ್ನೋದೇ ಒಂದು ವಿಶೇಷತೆ. ಮುಕ್ಕೋಟಿ ದೇವರುಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ 40 ವರ್ಷಕ್ಕಿಂತ ಹೆಚ್ಚಿನ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ತ್ಯಾಗನೆ ಮಾಡಿದ್ದಾರೆ. ಅಂಥವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ನಿಮ್ಮೆಲ್ಲರ ಆಸೆ ಅಂತೇಳಿ ಪ್ರತಿಯೊಂದು ಪ್ರೆಸ್ ಮೀಟಲ್ಲೂ, ಪ್ರತಿಯೊಂದು ಪಕ್ಷದ ಸಭೆಗಳನ್ನು, ಪ್ರತಿಯೊಂದು ಯಾರೇ ಕಾರ್ಯಕರ್ತರು ಸಿಗಲಿ ಅಥವಾ ಯಾವುದೇ ಪಕ್ಷರು ಸಿಗಲಿ, ಅವರ ಧ್ಯೇಯ ಒಂದೇ ಆಗಿತ್ತು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಅವರ ಕನಸು ನನಸಾಗ್ತಾ ಇದೆ. ಜೊತೆಗೆ ರಾಜ್ಯದ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು, ಕಾರ್ಯಕರ್ತರು ಇದ್ದಾರೆ, ಅವರ ಕನಸು ಕೂಡ ಇವತ್ತು ನೆನಸಾಗ್ತಾ ಇದೆ ಅಂತ ಹೇಳ್ತಾ ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡೋಣ ಬನ್ನಿ. DK ಶಿವಕುಮಾರ್ ಅವರ ಬಾಲ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ನಾವು ನೋಡೋದಾದ್ರೆ, DK ಶಿವಕುಮಾರ್ ಅವರು ಮೇ 15, 1962 ಕನಕಪುರದ ದೊಡ್ಡಹಾಲಹಳ್ಳಿ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ರೈತ ಕುಟುಂಬದಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ನಾಯಕತ್ವವನ್ನು ಬೆಳೆಸ್ಕೊಂಡು ಬಂದಂಥ ಒಬ್ಬ ಒಳ್ಳೆ ಹೃದಯವಂತ. ಯಾವ ಥರ ಅಂತ ಹೇಳಿದ್ರೆ, ಶಿಕ್ಷಣದಲ್ಲಿ ಅವರು ರಾಜಕೀಯದ ಆಸಕ್ತಿನ ತೋರಿಸ್ತಾರೆ. ಈ ಸ್ಕೂಲು ಮತ್ತು ಕಾಲೇಜು ಡೇಸ್ಗಳಲ್ಲಿ ಲೀಡರ್ಶಿಪ್ ಮಾಡುವಂಥದ್ದು, ಜೊತೆಗೆ ಏನಾದರೂ ಅಕಸ್ಮಾತು ಕಾಲೇಜ್ ಡೇಸ್ಗಳಲ್ಲಿ ಯಾರಿಗಾದ್ರೂ ಅಲ್ಲಿ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಅದನ್ನು ಸರಿಪಡಿಸೋಕ್ಕೆ ಅಂತ ಹೇಳಿ ಇವರು ಹೋರಾಟ ಮಾಡುವಂಥದ್ದು. ಇವ್ರಿಗೆ ಒಂದು ರಾಜಕೀಯ ಅನುಭವ ಅವತ್ತಿನಿಂದನೇ ಮೈಗೂಡ್ತದೆ ಅಂತಲೇ ಹೇಳ್ಬೋದು. ಸೊ ಇದು ಅವ್ರಿಗೆ ಪ್ಲಸ್ ಆಯಿತು ರಾಜಕೀಯಕ್ಕೆ ಬರೋಕ್ಕೆ ಅನ್ನೋದೇ ಒಂದು ದೊಡ್ಡ ವಿಶೇಷತೆ. ಕಾಲೇಜು ದಿನಗಳಲ್ಲಿ ಅವರು ಎಷ್ಟೇ ಹೋರಾಟ ಮಾಡಿರ್ಬೋದು, ಅವರು ಆ್ಯಕ್ಚುಲಿ NSCಯಿಂದನೂ ಕೂಡ ಅವರು ರಾಜಕೀಯ ಕ್ರಾಂತಿನೇ ಬೆಳೆಸ್ಕೊಂಡಿದ್ರು. ಯೂತ್ ಕಾಂಗ್ರೆಸ್ಸಲ್ಲಿ ಕೂಡ ಇದ್ದರು. ಇಷ್ಟೊಂದು ಫುಲ್ ಅವರು ಹೋರಾಟಗಳೆಲ್ಲ ಮಾಡಿದ್ದಾರೆ. ಅವರ ರಾಜಕೀಯ ಗುರುಗಳಾದಂಥ ಬಂಗಾರಪ್ಪನವ್ರ ಬಗ್ಗೆ ಅವರು ಅವಾಗವಾಗ ಹೇಳ್ತಾ ಇರ್ತಾರೆ. ಬಂಗಾರಪ್ಪನವರು ಅವರ ಹೋರಾಟದ ಜೀವನಗಳನ್ನೆಲ್ಲ ಫುಲ್ಲು ನಾನು ಆದರ್ಶವಾಗಿ ತಗೊಂಡು
ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ನಿಮ್ಮಂಥವ್ರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರು ಅಂತೇಳಿ. ಸೊ ಅವರ ಮಾತು ಹೇಳೋದಕ್ಕೂ ಏನೋ ಗೊತ್ತಿಲ್ಲ. ಇವತ್ತು ಅವ್ರ ಮಗನ್ನ ಕೂಡ ಇವರು ಮಿನಿಸ್ಟರ್ ಮಾಡಿದ್ದಾರೆ, ಅದು ವಿಶೇಷತೆ. ಈ ರಾಜಕೀಯ ಪ್ರವೇಶ ಮಾಡಿದಾರಲ್ಲ ಅದು ಒಂಥರ ರೋಚಕತೆ. 1980ರ ದಶಕದಲ್ಲಿ ಇವರು ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಪ್ರವೇಶ ಮಾಡಿದಂಥ ಇವರು 1989ರಲ್ಲಿ ಮೊದಲನೇ ಬಾರಿಗೆ ಸಾತನೂರು ವಿಧಾನಸಭಾ ಕ್ಷೇತ್ರ ಅಂತಿರುತ್ತೆ, ನಿಮ್ಗೆ ಗೊತ್ತಿರಬೇಕು. ಇವತ್ತು ನಾವು ಕಬ್ಬಾಳು ಮುಂದೆ ಒಂದು 7-8 ಕಿಲೋಮೀಟ್ರ್ ಸಾತೂರು ಅಂತ ಕರಿತೀವಿ. ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ 1989ರಲ್ಲಿ ಅವರು ಮೊದಲನೇರಾಗಿ ಶಾಸಕರಾಗಿ ಆಯ್ಕೆ ಆಯ್ತಾರೆ. ಅದಂತರ ಹಲವು ಬಾರಿ ಅವರು ಗೆದ್ದು ಕರ್ನಾಟಕ ರಾಜಕೀಯದಲ್ಲಿ ಬಲಿಷ್ಠ ನಾಯಕನಾಗಿ ಬೆಳೆದ್ರು ಅಂತಲೇ ಹೇಳ್ಬೋದು. ಅವರು ರಾಜಕಾರಣದಲ್ಲಿ ಇರಬೇಕಾದ್ರೆ ನೋಡಿ, ದೇವೇಗೌಡರ ಮೇಲೆ ರಾಜಕಾರಣ ಮಾಡ್ತಾರೆ, HD ಕುಮಾರಸ್ವಾಮಿ ಮೇಲೆ ರಾಜಕಾರಣ ಮಾಡ್ತಾರೆ. ಹಾಸನದಿಂದ ದೇವೇಗೌಡರು ನಮ್ಮ ಏನು ರಾಮನಗರ ರಾಜಕಾರಣಕ್ಕೆ ಅಂತ ಬರ್ತಾರೆ, ಅವತ್ತು ದೊಡ್ಡ ಒಂದು ಸಂಘಟನೆನೇ ಅವರ ಹಿಂದೆ ಒಂದು ಫುಲ್ಲು ಜನ ಎಲ್ಲ ಹೋಗ್ಬಿಡ್ತಾರೆ. ಏನಪ್ಪ ಕಾಂಗ್ರೆಸ್ ಕತೆ ಮುಗೀತಾ, ಇನ್ನು ಮುಂದೆ ಏನು ಅನ್ನುವಂಥ ಸಂದರ್ಭದಲ್ಲಿ ಇವರು ಪ್ರಬಲವಾಗಿ ನಿರಂತರವಾಗಿ ಅವ್ರ ಮೇಲೆ ಚುನಾವಣೆಗಳನ್ನ ಮಾಡ್ಕೊಂಡು ಸೋಲು ಗೆಲುವಿನ ಎಲ್ಲನೂ ಅನುಭವಿಸಿ ಕಡೆಗೆ ಯಶಸ್ವಿಯಾಗಿ ಅವರು ರಾಜಕಾರಣದಲ್ಲಿ ಅವ್ರನ್ನ ದೇವೇಗೌಡರ ಫ್ಯಾಮಿಲಿನ ಸೆಡ್ ಹೊಡೆದು ಕಾಂಗ್ರೆಸ್ ಪಕ್ಷದಲ್ಲಿ ಧೀಮಂತ ನಾಯಕನಾಗಿ ಇವತ್ತು ಸ್ಟ್ರಾಂಗ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. DK ಶಿವಕುಮಾರ್ ಅವ್ರಿಗೆ ನೋಡಿ ಬಂಡೆ ಅಂತ ಕರೆಯುವಂಥದ್ದು, ಜೊತೆಗೆ ಟ್ರಬಲ್ ಶೂಟರ್. ಈ ಟ್ರಬಲ್ ಶೂಟರ್ ಅನ್ನೋ ಹೆಸರಿದೆಯಲ್ಲ ಅದು ಏನಕ್ಕೆ ಖ್ಯಾತಿ ಅಂತ ಹೇಳ್ತೀನಿ ನೋಡಿ. ಕಾಂಗ್ರೆಸ್ ಪಕ್ಷ ಯಾವಾಗ ಸಂಕಷ್ಟದ ಸಮಯದಲ್ಲಿತ್ತು, ಶಾಸಕರು ಆ ಕಡೆ ಈ ಕಡೆ ಬೇರೆ ಪಕ್ಷಕ್ಕೆ ಹೋಗ್ಬೇಕು ಅಂತ ಮಕ ಮಾಡೋದಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿಸಿ ಒಗ್ಗೂಡಿಸಿ ಅವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂಥ ಕೆಲಸನ ಮಾಡಿದಂಥ ಯಶಸ್ವಿ ರಾಜಕಾರಣಿ. ಸೊ ಅದಕ್ಕೆ ಹೈಕಮಾಂಡ್ ಕರ್ನಾಟಕದಲ್ಲಿ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿ ಇದೆ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ಅವತ್ತು ನಮ್ಮ ಕರ್ನಾಟಕದ ಟ್ರಬಲ್ ಶೂಟರ್ ಇದ್ದಾರೆ, ಅವ್ರಿಗೆ ಹೇಳಿದ್ರೆ ನಮಗೆ ಆರಾಮಾಗಿ ನಾವು ನಿಶ್ಚಿಂತೆ ಇರ್ಬೋದು ಅಂತೇಳಿ ಹೈಕಮಾಂಡ್ ಇವತ್ತು ಬಂದು ಸಮಾನದಿಂದ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ DK ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಅವರೇ ಕಾರಣ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡೋ ಸಂದರ್ಭಗಳಲ್ಲಿ ಅವರ ಪಾತ್ರ ಸಿಕ್ಕಾಬಿಟ್ಟೆ ದೊಡ್ಡದು ನೋಡಿ. ಸೀನಿಯರಿಟಿ ಅಂತ ಹೇಳ್ತಾರೆ, ದೊಡ್ಡ ಹಿರಿಯ ರಾಜಕಾರಣಿಗಳಿದ್ದಾರೆ, ಅವರೆಲ್ಲ ಬಂದು 4-5 ಸರಿ ನಾವು ಗೆದ್ದಿದ್ದೀವಿ, ಸೀನಿಯರಿಟಿ ಇದ್ದೀವಿ. ಸೊ ಅದರ ಮೇಲೆ ನಮಗೆ ಪಕ್ಷ ಗುರುತಿಸುತ್ತೆ ಮತ್ತು ನಮಗೆ ಜವಾಬ್ದಾರಿಗಳನ್ನ ಕೊಡುತ್ತೆ, ನಾವು ಮಂತ್ರಿಗಳಾಗ್ತೀವಿ ಅಂತೇಳಿ ಎಷ್ಟೇ ಅವರು ಆರಾಮಾಗಿದ್ರು ಕೂಡ ನಮ್ಮ DK ಶಿವಕುಮಾರ್ ಅವ್ರಿಗೆ ಅತಿಯಾದಂಥ ಒಂದು ದೊಡ್ಡ ಜವಾಬ್ದಾರಿಗಳನ್ನ ಹೈಕಮಾಂಡ್ ಕೊಡ್ತಾ ಇತ್ತು. ಏನಂತ ಹೇಳಿದ್ರೆ ಯಾವ ಶಾಸಕರು ಬಂದ್ಬಿಟ್ಟು ಮುನ್ಸ್ಕೊಂಡ್ಬಿಡ್ತಾರೆ, ಯಾವ ಶಾಸಕರುಗಳು ಕೈಗೆ ಸಿಗದೆ ಹೋಗ್ತಾರೆ, ಎಲ್ಲಿ ಪಕ್ಷಕ್ಕೆ ತೊಂದರೆ ಆಗ್ಬೋದು ಅಂತ ಸಂದರ್ಭದಲ್ಲಿ ನಮ್ಮ ಟ್ರಬಲ್ ಶೂಟರ್ ಅವ್ರನ್ನ ಹೈಕಮಾಂಡ್ ನೆನೆಸ್ಕೊಂಡು ವಿಶೇಷವಾದಂಥ ಜವಾಬ್ದಾರಿನ ಕೊಡ್ತಾ ಇದ್ರು. ಸೊ ಅದರಿಂದ ಕರ್ನಾಟಕ ಇವತ್ತು ಕಾಂಗ್ರೆಸ್ ಪಕ್ಷ ಸೇಫಲ್ಲಿದೆ ಅಂತ ಹೇಳಿದ್ರೆ ಇವರ ಪ್ರಮುಖ ಪಾತ್ರ ದೊಡ್ಡದು ಅಂತಲೇ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಬಾರಿ ಶಾಸಕರಾಗಿದ್ದಾರೆ, ಅದ್ರ ಜೊತೆಗೆ ಅವರು ಸಚಿವರಾಗಿ ಸೇವೆ ಸಲ್ಲಿಸಿದ್ರಲ್ಲ, ಅದರ ಕೊಡುಗೆ ತುಂಬ ದೊಡ್ಡದು. ಬಂದಿಖಾನೆ ಸಚಿವರಾಗಿದ್ದಾಗ ಬಂಗಾರಪ್ಪನವರು ಅವರಿಗೆ ಒಂದಷ್ಟು ವಿಚಾರಗಳನ್ನೆಲ್ಲ ಬರ್ಕೊಡೋದು ಎಲ್ಲ ಮಾಡ್ತಾಯಿದ್ರಂತೆ. ಅವಾಗ ಹೇಳಿದ್ರಂತೆ, ನೋಡಪ್ಪ ದೇವರಾಜ ಅರಸು ಇದೇ ಬಂದಿಖಾನೆ ಸಚಿವರಾಗಿ ಕರ್ನಾಟಕದ ಚುಕ್ಕಾಣಿ ಹಿಡಿದು ಮುಖ್ಯಮಂತ್ರಿಗಳಾದರು, ನಾನು ಕೂಡ ಬಂದಿಖಾನೆ ಸಚಿವನಾಗಿ ಕಾರ್ಯನಿರ್ವಹಿಸಿ ಇವತ್ತು ಕರ್ನಾಟಕದ ಚುಕ್ಕಾಣಿ ಹಿಡಿದು ಮುಖ್ಯಮಂತ್ರಿಗಳಾಗಿದ್ದೀವಿ. ಸೊ ನೀನು ಬಂದಿಖಾನೆ ಸಚಿವನಾಗಿದೆಯಾ, ನೀನು ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗೋದನ್ನು ನಾನು ಕಣ್ಣಿಂದ ನೋಡಬೇಕು ಅಂತೇಳಿ ಬಂಗಾರಪ್ಪನವರು ಆಸೆ ಪಟ್ಟಿದ್ರಂತೆ. ಬಂಗಾರಪ್ಪನವರು ವಯಸ್ಸಾಗಿ ಅವರು ಕಾಲದ ನಂತರ ಅವರ ಮಗ ಬಂಗಾರಪ್ಪನವರು ಮಧು ಬಂಗಾರಪ್ಪನವರು ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ಕಣ್ಣಿಂದ ನೋಡ್ತಾ ಇದ್ದಾರೆ. ಈ ಮೂಲಕ ಬಂದ್ಬಿಟ್ಟು ಅವರ ತಂದೆಯವರ ಏನು ಕನಸಿತ್ತು ಅದನ್ನು ಮಗನ ಮೂಲಕ ಈಡೇರಿಸ್ಕೊತಿದ್ರೆ ಅಂತಲೇ ಹೇಳ್ಬೋದು. ಆಮೇಲೆ ಅವರು ಸಚಿವರಾಗಿ ಕಾರ್ಯನಿರ್ವಹಿಸಿದಾರಲ್ಲ ನೋಡಿ, ಜಲಸಂಪನ್ಮೂಲ ಖಾತೆ ಸಚಿವರಾಗೂ ಕೂಡ ಕೆಲಸ ಮಾಡಿದ್ದಾರೆ, ಇಂಧನ ಖಾತೆನೂ ಕೂಡ ಅವರು ನಿಭಾಯಿಸಿದ್ದಾರೆ, ನಗರಾಭಿವೃದ್ಧಿ ಖಾತೆನೂ ಕೂಡ ಅವರು ನಿಭಾಯಿಸಿದ್ದಾರೆ.
ಬಂದಿಖಾನೆ ಸಚಿವರಾಗೂ ಕೂಡ ಮಾಡಿದ್ದಾರೆ, ಸಹಕಾರ ಸಚಿವರಾಗೂ ಕೂಡ ಮಾಡಿದ್ದಾರೆ. ಸೊ ಇಷ್ಟೊಂದು ಸಚಿವರಾಗಿರ್ಬೇಕಾದ್ರೆ, ಅವರು ಇಂಧನ ಸಚಿವರಾಗಬೇಕಾದ್ರೆ ಟ್ರಾನ್ಸ್ಫಾರ್ಮರ್ಗಳನ್ನ ರೈತರಿಗೆ ಉಚಿತವಾಗಿ ವಿದ್ಯುತ್ ಮೂಲಕ ಕೊಡುವ ಮೂಲಕ ಒಳ್ಳೆ ಹೆಸರು ಮಾಡಿದರು. ನೀರಾವರಿ ಸಚಿವರಾಗಿದ್ದಾರೆ. ನೋಡಿ, ನೀರು ಜೀವಜಲ ಅಂತ ಹೇಳ್ತಾರೆ. ಬೇಸಿಗೆ ಸಂದರ್ಭದಲ್ಲಿ 1000 ಅಡಿ ಕೊರೆದ್ರೂ ನೀರು ಸಿಗಲ್ಲ. ಈ ಪುಣ್ಯಾತ್ಮ ಬಂದು ಮೇಕದಾಟು ಯೋಜನೆ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡೋ ಮೂಲಕ ಇಡೀ ರಾಷ್ಟ್ರನೇ ತಿರುಗಿ ನೋಡೋ ಥರ ಮಾಡ್ತಾರೆ. ಮೇಕದಾಟು ಯೋಜನೆ ಮಾಡಿದ್ರೆ ಹಳ್ಳಿಗಳಿಗೆ ಕುಡಿಯುವ ನೀರು ಹಾಗೂ ರೈತರಿಗೆ ಎಷ್ಟೊಂದು ಸಹಕಾರ ಐತದೆ. ಯಾರು ಮಾಡ್ತಾರೆ ಹೇಳಿ? ಅದಕ್ಕೇ ಇವ್ರನ್ನ ಭಗೀರಥ ಅಂತಲೂ ಕೂಡ ಕರೀತಾರೆ. ಆಮೇಲೆ ವಿಶೇಷತೆ ಏನಪ್ಪ ಅಂತಂದರೆ, ಇವರು 2020ರಲ್ಲಿ ಕರ್ನಾಟಕ ಪ್ರಾದೇಶಿಕ ಪಕ್ಷದ ಸಮಿತಿಯ KPCC ಅಧ್ಯಕ್ಷರಾಗಿ ಕೂಡ ಇವರು ಕಾರ್ಯನಿರ್ವಹಿಸ್ತಾರೆ. 2023 ಇಸ್ವಿಗೆ ಇವರು ಸರ್ಕಾರ ಬಂದ ನಂತರ ಉಪಮುಖ್ಯಮಂತ್ರಿಗಳಿಗೆ ಕಾರ್ಯನಿರ್ವಹಿಸ್ತಾರೆ. KPCC ಅಧ್ಯಕ್ಷರು ಅಂತಂದರೆ ಸಾಧಾರಣವಾದ ಕೆಲಸ ಅಲ್ಲ. ಅದು ಇಡೀ ಪಕ್ಷನೇ ತನ್ನ ಹೆಗಲ ಮೇಲೆ ಜವಾಬ್ದಾರಿ ಹಾಕೊಂಡು ನಿಭಾಯಿಸುವಂಥದ್ದು. ಯಾವಾಗ ಯಾರಿಗೆ ಟಿಕೆಟ್ ಕೊಡಬೇಕು, ಯಾವ ಸಂದರ್ಭದಲ್ಲಿ ಯುವಕರಿಗೆ ಮಣೆ ಹಾಕಬೇಕು, ಯಾವ ಹಿರಿಯ ಸಚಿವರನ್ನ ಉಳಿಸ್ಕೋಬೇಕು, ಹಿರಿಯ ರಾಜಕಾರಣಿಗಳನ್ನ ಉಳಿಸ್ಕೋಬೇಕು ಅನ್ನೋದನ್ನ ಒಂದು ದೊಡ್ಡ ಜವಾಬ್ದಾರಿ. ಎಲ್ಲೆಲ್ಲಿ ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷ ಎಲ್ಲಿ ವೀಕ್ ಆಗ್ತಾ ಇದೆ ಅದನ್ನು ನಿಭಾಯಿಸಬೇಕು ಅನ್ನೋ ಜವಾಬ್ದಾರಿಗಳನ್ನ ಕೂಡ ಇವರು ಉತ್ಕೊಳ್ತಾರೆ ಅಂತ ಹೇಳಿದ್ರೆ ಎಷ್ಟೊಂದು ದುಡ್ಡಿದು. ಹಲವು ಜಿಲ್ಲೆಗಳಲ್ಲಿ ಇವತ್ತು KPCC ಕಚೇರಿಗಳನ್ನ ಮಾಡ್ತಾ ಇದ್ದಾರೆ. ಇವ್ರು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನನ್ನ ಒಂದು KPCC ಅಧ್ಯಕ್ಷರಾದ ಒಂದು ಸ್ಥಾನದಲ್ಲಿ ಒಂದು ಹೆಜ್ಜೆ ಗುರುತನ್ನ ನಾನು ಬಿಟ್ಟು ಹೋಗ್ಬೇಕು, ಮನುಷ್ಯನ ಶಾಶ್ವತ ಅಲ್ಲ, ಆದರೆ ಮನುಷ್ಯನ ಹೆಸರು ಶಾಶ್ವತ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ. ಇದು DK ಶಿವಕುಮಾರ್ ಅಂತ ಹೇಳಿದ್ರೆ. ವೈಯಕ್ತಿಕವಾಗಿ ಜೀವನದ ಬಗ್ಗೆ ಇವರು ನೋಡೋದಾದ್ರೆ, ಇವ್ರಿಗೆ ಪತ್ನಿ ಉಷಾಮ್ಮ ಅವರು ಇದ್ದಾರೆ, ಅವ್ರಿಗೆ ಮಕ್ಕಳು ಕೂಡ ಇದ್ದಾರೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವರ ತಮ್ಮ DK ಸುರೇಶ್ ಇವರು ಕೂಡ ರಾಜಕೀಯದಲ್ಲಿದ್ದಾರೆ. ಕೆಲವರೆಲ್ಲ ಹೇಳ್ತಾರೆ, DK ಬಡಪ್ಪ DK ಶಿವಕುಮಾರ್ ಅವರು ದೊಡ್ಡ ರಾಜಕಾರಣಿ, ಬಟ್ ಅವ್ರ ಹಿಂದೆ ಕೃಷ್ಣನ್ ಥರ ನಿಂತು ಪಕ್ಷ ಸಂಘಟನೆ ಮಾಡಿ ಇವತ್ತು ರಾಮನಗರ ಜಿಲ್ಲೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳೈತೆ ಅದಕ್ಕೆಲ್ಲ ಫುಲ್ ಬೆಂಬಲವಾಗಿ ನಿಂತಿರುವಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ DK ಸುರೇಶ್ ಅವರು. ದೌರ್ಭಾಗ್ಯ, ಅವರು MP ಎಲೆಕ್ಷನಲ್ಲಿ ಸೋಲ್ತಾರೆ. ಆದರೆ ಸೋತರು ಕೂಡ ಅವರು ಮನೇಲಿ ಕೂತ್ಕೊಳ್ದೇನೆ ಎಲ್ಲ MLAಗಳಿಗೂ ಅವ್ರು ಬೆಂಬಲವಾಗಿ ನಿಂತು ಇವತ್ತು ಅವ್ರ ಅಣ್ಣ DK ಶಿವಕುಮಾರ್ ಅವರ ಒಂದು ರಾಜಕೀಯ ಶಕ್ತಿ ಹಿಂದ್ಗಡೆ ತುಂಬ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಮಹನೀಯರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಎಷ್ಟು ಸಂತೋಷ ಅಲ್ವಾ? ಇವತ್ತು ಮಾತಾಡುವಂಥ ಸಂದರ್ಭ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಶಸ್ಸಿನ ಹಿಂದೆ ಸಾವಿರಾರು ಕಾರ್ಯಕರ್ತರ ಬಂದ್ಬಿಟ್ಟು ಶ್ರಮ ಇರುತ್ತಂತೆ. ಆದರೆ ಆ ಸಾವಿರಾರು ಕಾರ್ಯಕರ್ತರು, ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇವತ್ತು DK ಶಿವಕುಮಾರ್ ಸಾಹೇಬ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ಸಂತೋಷ. ಯಾಕೆ ಅಂತ ಹೇಳಿದ್ರೆ, ಅಭಿಮಾನಿಗಳು ಇವತ್ತು DK ಸಾಹೇಬರು ಬಂದ್ಬಿಟ್ಟು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಫುಲ್ಲು ಕಾತರದಿಂದ ಕಾಯ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ಕೊಟ್ಟ ಕೊಡುಗೆಗಳೇ ಇವತ್ತು ಆ ಸ್ಥಾನದಲ್ಲಿ ನಿಲ್ಲಿಸಿದೆ ಅಂತಲೇ ಹೇಳ್ಬೋದು. DK ಶಿವಕುಮಾರ್ ಅವ್ರಿಗೆ ಎಷ್ಟೇ ಜನಪ್ರಿಯತೆ ಇದ್ರೂ ಕೂಡ ಅವ್ರಿಗೆ ಟೀಕೆಗಳು ಒಂದಷ್ಟು ಬೆನ್ನಿಂದನೇ ಬಂದು ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂತಾರೆ, ಆದಾಯ ತೆರಿಗೆ ಇಲಾಖೆ ಹಣಕಾಸು ಸಂಬಂಧಿತ ತನಿಖೆಗಳು ED ಇವ್ರ ಮೇಲೆ ದಾಳಿ ಮಾಡ್ತಾರೆ. ಎಷ್ಟು ಒಂದು ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರುಗಳು ನೋವು ಅನುಭವಿಸೋದು ಅಂತ ಹೇಳಿದ್ರೆ, ಇವ್ರನ್ನ ಜೈಲಿಗೆ ಹಾಕ್ದಾಗ ದಿನನಿತ್ಯ ಪೂಜೆ ಪುರಸ್ಕಾರ ಎಲ್ಲವನ್ನೂ ಮಾಡಿ ಇವ್ರನ್ನ ಹೊರಗಡೆ ತರಬೇಕು, ಇವ್ರನ್ನ ಜನಪ್ರಿಯತೆನ ಸಹಿಸೋಕ್ಕಾಗದಿರತಕ್ಕಂಥ ಒಂದಷ್ಟು ರಾಜಕೀಯ ಪಕ್ಷಗಳು ಇವ್ರ ಮೇಲೆ ದಾಳಿ ಮಾಡ್ತಾರೆ. ಯಾವುದಕ್ಕೂ ಕುಗ್ಗಲ್ಲ. ಆ ಸಂದರ್ಭದಲ್ಲಿ ಹಿರಿಯರೆಲ್ಲ ಹೇಳಿದ್ದು ಒಂದು ಮಾತು, ನಿಮಗೆ ಜನಪ್ರಿಯತೆ ಬೇಕು, ಜೊತೆಗೆ ಒಳ್ಳೆ ಹೆಸರು ಬೇಕು, ರಾಜಕಾರಣದಲ್ಲಿ ನೀವು CM ಆಗಬೇಕು ಅಂತ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತೇಳಿ ಬೇರೆ ಪಕ್ಷದವರು ಕೂಡ ಆಹ್ವಾನ ಮಾಡ್ತಾರೆ ಅಂತೇಳಿ ಇವ್ರ ಬಗ್ಗೆ ಹೇಳ್ತಾರೆ. ಆದರೆ DK ಶಿವಕುಮಾರ್ ಅವರು, ನಾನು ಟ್ರಬಲ್ ಶೂಟರ್, ಬಂಡೆಗೆ ಎಷ್ಟೇ ಹೊಡೆದ್ರು ನಾನು ತಡ್ಕೊಳ್ತೀನಿ, ಆದರೆ ಬಂಡೆ ಯಾವತ್ತೂ ಪುಡಿ ಆಗಲ್ಲ ಅಂತೇಳಿ ಅವತ್ತೊಂದು ಮಾತು ಹೇಳ್ತಾರೆ. ಒಂದು ಕಲ್ಲು ಶಿಲೆ ಆಗಬೇಕು ಅಂತಂದರೆ ಸಾವಿರಾರು ಲಕ್ಷಾಂತರ ಪೆಟ್ಟುಗಳು ಬಿದ್ದರೆ ಮಾತ್ರ ಅದು ಶಿಲೆ ಆಗೋದು. ಇವತ್ತು ನಾನು ಪೆಟ್ಟುಗಳನ್ನ ತಿಂತಾ ಇದ್ದೀನಿ, ನಾಳೆ ದಿನ ನಾನು ಒಬ್ಬ ಶಿಲೆ ಆಗ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಅವತ್ತು ಅವರು ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಿ ಎಂತೆಂಥ ಕಷ್ಟಗಳನ್ನೆಲ್ಲ ಅನುಭವಿಸಿ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ನಾವು ಹೊಸ DK ಶಿವಕುಮಾರ್ ಅವ್ರನ್ನ ನೋಡ್ತೀವಿ. ಕಾಂಗ್ರೆಸ್ ಪಕ್ಷ ಅವ್ರಿಗೆ ಕರೆದು ಸನ್ಮಾನ ಮಾಡಿ ಗೌರವವನ್ನು ಸೂಚಿಸಿ KPCC ಅಧ್ಯಕ್ಷರ ಪಟ್ಟವನ್ನು ಕಟ್ಟಿಸಿ ಇಡೀ ಕರ್ನಾಟಕದಲ್ಲಿ ಸುತ್ತಿ ಅಂತ ಹೇಳ್ತಾರೆ. ಅಶ್ವಮೇಧ ಥರ ಇವರು ಸುತ್ತಿ
ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ ಅದನ್ನ ಹೇಳತ್ತಿರೋದು. ಇದು ನಮ್ಮ ಡಿ ಕೆ ಶಿವಕುಮಾರ್. ನೋಡಿ, ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಜನಪ್ರಿಯತೆ ಪಡೆದ್ರು ಕೂಡ ಅವರು KPCC ಅಧ್ಯಕ್ಷರ ಆದ್ಮೇಲೆ 2023 ಚುನಾವಣೆ ಏನ್ ನಡೆಯುತ್ತೆ ಅವತ್ತು ಬರೆದಿಟ್ಕೊಳ್ಳಿ 136 ಸ್ಥಾನ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಇವತ್ತು ಕೂಡ ಅದು ಫುಲ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು 136 ಸ್ಥಾನ ಖಚಿತವಾಗಿ 2023 ವಿಧಾನಸಭಾ ಚುನಾವಣೆಯಲ್ಲಿ 2023 136 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಸೊ ಅವತ್ತು ಮನಸ್ಪಟ್ಟಿದ್ರೆ ಅವರು ಲಾಬಿ ಮಾಡ್ಬೋದಾಯಿತು. ಆದರೆ ಪಕ್ಷ ತಾಯಿ ಇದ್ದಂತೆ ಪಕ್ಷಕ್ಕೆ ನಿಷ್ಠೆಯಿಂದ ಇರಬೇಕು. ನಾವು ಪಕ್ಷಕ್ಕೋಸ್ಕರ ದುಡಿದ್ರೆ ತಾಳ್ಮೆಯಿಂದ ಇದ್ರೆ ನಮ್ಮನ್ನ ಪಕ್ಷ ಕಾಪಾಡುತ್ತೆ ಅಂತ ಹೇಳಿ ಅವತ್ತು ಮುಖ್ಯಮಂತ್ರಿ ಆಗುವಂತ ಅವಕಾಶನ ಅವರು ತಪ್ಪಿಸ್ಕೊಳ್ತಾರೆ. ಸಿದ್ದರಾಮಯ್ಯನವ್ರಿಗೆ ಅವರು ಮುಖ್ಯಮಂತ್ರಿ ಸ್ಥಾನನ ಬಿಟ್ಕೊಡ್ತಾರೆ. ಸೊ ಆದರೆ ಇವರ ಒಂದು ವರ್ಚಸ್ಸು, ಇವರ ಸಂಘಟನಾ ಶಕ್ತಿನ ಗುರುತಿಸ್ತಕ್ಕಂಥ ಹೈಕಮಾಂಡ್ ಇವ್ರಿಗೆ DCM ಸ್ಥಾನನ ಕೊಡ್ತದೆ. DCM ಸ್ಥಾನ ಕೊಟ್ಟರೂ ಕೂಡ ಪಕ್ಷದ ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹಾಕೊಂಡು ಇಡೀ ಕರ್ನಾಟಕ ಸುತ್ತಿ ಸಂಘಟನಾ ಚಿತ್ರನಾಗಿ ಇವತ್ತು ಪಕ್ಷ ಕಟ್ಟು ನಿಟ್ಟಿನಲ್ಲಿ ಎಷ್ಟೊಂದು ಕೆಲಸ ಮಾಡಿದಾರಲ್ವಾ. ಇದು ನಮ್ಮ ಡಿ ಕೆ ಶಿವಕುಮಾರ್. ದೊಡ್ಡಗೌಡರು ಅಂತ ಕರೀತಾರಲ್ಲ ನಮ್ಮ ದೇವೇಗೌಡರು, ಅವ್ರನ್ನ ಫ್ಯಾಮಿಲಿನ ಎದುರಾಕೊಳ್ಳೋದು, ರಾಜಕೀಯವಾಗಿ ಅವ್ರನ್ನ ಎದುರಾಕೊಳ್ಳೋದು ಅಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಏನು ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರಬಲವಾದ ಫ್ಯಾನ್ಸಿ ಕಟ್ಕೊಂಡಿದ್ದಾರೆ ಯಾರೋ JDSನವರು. ಅಂಥವರ ವಿರುದ್ಧ ಹೋರಾಟ ಮಾಡಿ ಇವ್ರು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಿ ಫುಲ್ ಎಲ್ಲ ಸೀಟ್ನು ಅವರು 90% ಸೀಟ್ಗಳನ್ನ ಗೆಲ್ತಾರೆ ಅಂತ ಹೇಳಿದ್ರೆ ಅವರ ಕೊಡುಗೆ ದೊಡ್ಡದು. ಕರ್ನಾಟಕದ ಮೂಲೆಗಳಲ್ಲೂ ನಾವೇ ಯಾವತ್ತೇ ಈಗ ಕಾಂಗ್ರೆಸ್ ಪಕ್ಷ ನಾವು ಕಾರ್ಯಕರ್ತರು ಓಕೆ ಸರಿ, ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಉಳಿದ್ರಲ್ಲಿ ತಪ್ಪಿಲ್ಲ, ಬಟ್ ಬೇರೆಯವರು ಅದನ್ನ ಒಪ್ಕೊಬೇಕಲ್ಲ. ಸೊ ನಾವು ಈ ಪ್ರೇಕ್ಷಣೀಯ ಸ್ಥಳಗಳು ನಾರ್ತ್ ಕರ್ನಾಟಕ ಅಲ್ಲಿ ಟೂರ್ಗೆ ಹೋದಾಗ ಡಿ ಕೆ ಸಾಹೇಬ್ರು ಅವ್ರದ್ದು ವಾಲ್ ಪೋಸ್ಟ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇರ್ತವೆ. ಸೊ ಅಂದ್ರೆ ಅರ್ಥ ಮಾಡ್ಕೊಬೇಕು ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಅವರ ಶಕ್ತಿ ಏನು, ಅವರ ಸಾಧನೆ ಏನು, ಅರ್ಹ ವ್ಯಕ್ತಿ. ಅವರ 40 ವರ್ಷಕ್ಕೂ ಹೆಚ್ಚಿನ ರಾಜಕಾರಣದಲ್ಲಿ ಪಕ್ಷಕ್ಕೋಸ್ಕರ ಹೆಗಲು ಕೊಟ್ಟು ದುಡಿದಿದ್ದಾರೆ. ಆ ಪಕ್ಷ ಇವತ್ತು ಕಿರೀಟ ಕೊಟ್ಟು ಕುಂಡ್ರಿಸಿ ಅವ್ರನ್ನ CM ಸ್ಥಾನದಲ್ಲಿ ಕುಂಡ್ರಿಸುವಂಥದ್ದು ದೊಡ್ಡ ಇವರ ಸಾಧನೆಗೆ ಕೊಟ್ಟಂತ ಗೌರವ ಅಂತಾನೆ ಹೇಳ್ಬೋದು. ಭಾರಿ ಚರ್ಚೆಗಳಾಗ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿಗಳಾಗ್ತಾರೆ ಅಂತೇಳಿ. ಇನ್ನೊಂದಷ್ಟು ಜನ ಹೇಳ್ತಾ ಇದ್ರು ಅವಕಾಶ ಇಲ್ಲ, ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರಿಗೆ 90ಕ್ಕೂ ಹೆಚ್ಚು MLAಗಳ ಸಪೋರ್ಟ್ ಇದೆ ಅಂತ ಹೇಳ್ತಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಒಂದೇ ಹೇಳ್ತಿದ್ರು, 136+ ಇಬ್ರು ಯಾರು ಪಕ್ಷೇತರ ಶಾಸಕರಾಗಿ ನಮ್ಮ ಜೊತೆ ಬಂದಿದ್ದಾರೆ ಅವ್ರನ್ನು ಕೂಡ ಕಾಂಗ್ರೆಸ್ ಪಕ್ಷದ MLAಗಳೇ. ಎಲ್ಲ 136+2 138 ಶಾಸಕರು ನನ್ನ ಶಾಸಕರೇ. ನಾನು 138 ಶಾಸಕರಿಗೂ ಕೂಡ ನಾನು KPCC ಅಧ್ಯಕ್ಷನೇ ಹೊರತು 2 3 ಜನಕ್ಕೆ 4 ಜನಕ್ಕಲ್ಲ ಅಂತ ಹೇಳ್ತಾ ಇದ್ರು. ಜೊತೆಗೆ ಇವ್ರ ಸಂಘಟನಾ ಶಕ್ತಿ ಹೆಂಗಿದೆ ಅಂತ ಹೇಳಿದ್ರೆ ಯೂತ್ ಕಾಂಗ್ರೆಸ್ ಫುಲ್ಲು ಇವತ್ತು ರೋಷ ಆವೇಶದಲ್ಲಿ ಎಂತೆಂಥ ಫುಲ್ಲು ಪಕ್ಷಕ್ಕೋಸ್ಕರ ಸಂಘಟನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ತಾಳ್ಮೆಯ ಪಾಠ ಮಾಡಿ ಫುಲ್ಲು ನೀವು ಹೋರಾಡಬೇಕು, ಜೊತೆಗೆ ಸಂಘಟನೆ ಮಾಡಬೇಕು, ಯುವಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂಥ ಕೆಲಸ ಮಾಡಬೇಕು, ಅವರನ್ನು ನಮ್ಮ ಕರ್ನಾಟಕಕ್ಕೆ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾಂತ ಸ್ವಭಾವದಿಂದ ಇತ್ತೀಚಿನ ದಿನಗಳಲ್ಲಿ ಅವರು ಎಲ್ಲರ ಜನಮನಸ್ಸನ್ನ ಗೆಲ್ತಾರೆ. ಅಂತ ಒಂದು ದೊಡ್ಡ ಶಕ್ತಿ ಡಿ ಕೆ ಶಿವಕುಮಾರ್, DK ಟ್ರಬಲ್ ಶೂಟರ್, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ, ನಮ್ಮ ಕನಕಪುರದ, ನಮ್ಮ ರಾಮನಗರದ ಮನೆ ಮಗನಾದ ಡಿ ಕೆ ಶಿವಕುಮಾರ್ ಅವರು ಇಂದು ಕರ್ನಾಟಕದ ಮುಖ್ಯಮಂತ್ರಿ ಗಾದಿಯನ್ನ ಏರ್ತಾ ಇದ್ದಾರೆ. ಅವರು ಯಾವಾಗ್ಲೂ ಸಂತೋಷದಿಂದ, ನೆಮ್ಮದಿಯಿಂದ, ಖುಷಿಯಿಂದ ಇರಲಿ. ಜೊತೆಗೆ ಯಶಸ್ವಿನ ರಾಜಕಾರಣಿ ಮುಖ್ಯಮಂತ್ರಿಗಳಾಗ್ಲಿ, ಒಂದಷ್ಟು ಜನಗಳಿಗೆ ಶಕ್ತಿ ತುಂಬಲಿ, ಸಮಾಜವನ್ನು ನಿರ್ಮಾಣ ಮಾಡಲಿ. ಜೊತೆಗೆ ಕುಗ್ಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮೇಲೆತ್ತುವಂಥ ಕೆಲಸ ಆಗಲಿ, ಇನ್ನೊಂದಷ್ಟು ಜನಗಳಿಗೆ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ನಾವು ಶುಭವನ್ನು ಕೋರೋಣ. ಜೈ ಹಿಂದ್, ಜೈ ಕರ್ನಾಟಕ.